ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಗೀತಾ ಸರಳ ಅಡುಗೆ ಕುಕಿಂಗ್ ಚಾನಲ್. ಬನ್ನಿ ನಾವಿವತ್ತು ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವಿಲ್ಲಿ ಅರ್ಧ kg ಹಾಫ್ ಕಿಲೋ ಬಾಸ್ಮತಿ ರೈಸನ್ನು ತೊಗೊಂಡಿದ್ದೀವಿ. ನೀವು ನಿಮಗೆ ಯಾವುದು ಮನೇಲಿ ಇರುತ್ತೆ, ನಿಮಗೆ ಬುಲೆಟ್ ರೈಸು ಅಥವಾ ನಿಮಗೆ ನಾರ್ಮಲ್ ಸೋನಾ ಮಸೂರಿ ಅಕ್ಕಿನೂ ತೊಗೋಬೋದು. ನಾವಿಲ್ಲಿ ಬಾಸ್ಮತಿ ರೈಸ್ನ ಯೂಸ್ ಮಾಡ್ತಾಯಿದ್ದೀವಿ. ಸೊ ಒಂದು 3 ಇಂದ 4 ಬಾರಿ ಇದನ್ನು ನೀಟಾಗಿ ತೊಳೆದಿಟ್ಕೊಂಡು ಒಂದು 10 ರಿಂದ 15 ನಿಮಿಷದ ಕಾಲ ನೆನೆಸೋಕ್ಕೆ ಬಿಟ್ಕೋಬೇಕು. ಅಕ್ಕಿ ನೆನೆಯೋ ಟೈಮ್ಗೆ ನಾವಿಲ್ಲಿ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಎಲ್ಲೋ, ಗ್ರೀನು ಮತ್ತು ರೆಡ್ಡನ್ನ ಈ ರೀತಿ ಹಚ್ಚಿಟ್ಕೊಂಡಿದ್ದೀವಿ. ನೋಡಿ, ಇವಾಗ ನಾವು ಬಾಸ್ಮತಿ ರೈಸು ಅನ್ನನ ನಾರ್ಮಲ್ ಅನ್ನ ಥರ ಮಾಡೋಕ್ಕಾಗಲ್ಲ ಅಲ್ವಾ, ನೀರನ್ನು ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಒಂದು 2 ಸ್ಪೂನು ಉಪ್ಪು ಹಾಕ್ತಾಯಿದ್ದೀವಿ. ನೋಡಿ, ಅಕ್ಕಿ ನೆಂದಿದೆ ಒಂದು 15 ರಿಂದ 20 ನಿಮಿಷಗಳ ಕಾಲ. ಸೊ ನೋಡಿ, ಕುದಿಯೋ ನೀರಿಗೆ ಈಗ ಹಾಕ್ತಾಯಿದ್ದೀವಿ. ಸೊ ಇದನ್ನು ನಾವು ಹಾಕಿದ ನಂತರ ನೀಟಾಗಿ 90% ನಾವು ಅನ್ನನ ಬೇಯಿಸ್ಕೋಬೇಕು ಇದರಲ್ಲಿ. ನಂತರ ನಾವಿಲ್ಲಿ 100 ಗ್ರಾಮ್ ಗೋಡಂಬಿ, 100 ಗ್ರಾಮ್ ದ್ರಾಕ್ಷಿ ತೊಗೊಂಡಿದ್ದೀವಿ. ಅದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಡೋಣ. ನೋಡಿ, ಅಕ್ಕಿ ಹಾಕಿದ್ವಲ್ವ, ಕುದೀತಾ ಇದೆ. ಸ್ವಲ್ಪ ಒಂದು ಸ್ಪೂನು ವಿನೆಗರ್ ಹಾಕೋಣ ನಾವು ಇದಕ್ಕೆ. ವಿನೆಗರ್ ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಅನ್ನ ಕುದೀತಾ ಇದೆ. ಮೇಲ್ಗಡೆ ಬರೋದು ನೊರೆನೆಲ್ಲ ನೀವು ತೆಗೆದುಬಿಟ್ಟು ಸಪ್ರೇಟ್ ಹಾಕಿ ಅದನ್ನು. ನೋಡಿ, ಈ ರೀತಿ ಬೇಯ್ತಾ ಇದೆ. ಇದು ತುಂಬ ನೀವು ಜಾಸ್ತಿ ಬೇಯಿಸ್ಬಿಟ್ರೆ ಏನಾಗುತ್ತೆ, ಮುದ್ದೆ ಥರ ಆಗೋಗುತ್ತೆ. ಒಂದು 90% ಇದು ಅನ್ನ ಬೆಂದಾದಮೇಲೆ ನೀವು ಇದನ್ನು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಇವಾಗ ಬೆಂದಿದೆ 90%. ನಾವು ಇವಾಗ ಸಪ್ರೇಟ್ ಮಾಡ್ತಾಯಿದ್ದೀವಿ. ಸೊ ಈ ರೀತಿ ಒಂದು ಜಾಲರ ಅಥವಾ ಜೇಡಿ ತೊಗೊಂಡು ಈ ರೀತಿ ಸಪ್ರೇಟ್ ಮಾಡಿಕೊಂಡು ನೀರನ್ನ ಸಪ್ರೇಟ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಬರ್ತಾ ಇದೆ. ಇದನ್ನು ನಾವು ಗಾಳಿಗೆ ಸ್ವಲ್ಪ ಹೊತ್ತು ಹಾಸಕ್ಕೆ ಇಟ್ಕೋಬೇಕು. ನಂತರ ನಾವಿಲ್ಲಿ ಒಂದು ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ಒಂದು 150 ml 150 ml ಎಣ್ಣೆ ಹಾಕೋಣ. 1 ಟೇಬಲ್ ಸ್ಪೂನು ತುಪ್ಪನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ನಾವು ಮನೆ ತುಪ್ಪ ಸೇರಿಸೋದ್ರಿಂದ 1 ಟೇಬಲ್ ಸ್ಪೂನ್ ಸಾಕು. ನೀವು ಬೇರೆ ತುಪ್ಪ ಯೂಸ್ ಮಾಡಿದ್ರೆ ನಾರ್ಮಲ್ ರೆಡಿಮೇಡ್ ತುಪ್ಪನ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ಫಸ್ಟ್ ಕ್ಯಾರೆಟ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ದಪ್ಪ ಇರುತ್ತೆ ಕ್ಯಾರೆಟು, ಸ್ವಲ್ಪ ಮೊದಲು ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ಬೀನ್ಸ್ನ ಸೇರಿಸ್ಕೊಳ್ಳೋಣ. ಬೀನ್ಸು ಸೇರಿಸ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಬಿಡಿ. ಅದು ಬೀನ್ಸು ಮತ್ತು ಕ್ಯಾರೆಟು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಬೀನ್ಸು ಕ್ಯಾರೆಟು ಫ್ರೈ ಆಗಿದೆ. ಇವಾಗ ನಾವು ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೀವಲ್ಲ, ಅದನ್ನು ನಾವಿಲ್ಲಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ನೀವು ಫ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ. ಯಾಕಂದರೆ ಕ್ಯಾಪ್ಸಿಕಮ್ಮು ಕಂಪ್ಲೀಟ್ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗಲಿ. ನೋಡಿ, ಬಟಾಣಿ ತೊಗೊಂಡಿದ್ದೀವಿ ನಾವಿಲ್ಲಿ ಒಂದು 150 ಗ್ರಾಮ್ ಬಟಾಣಿನೂ ಸೇರಿಸ್ಕೊತಾ ಇದ್ದೀವಿ. ಸೊ ಎಲ್ಲ ವೆಜಿಟೇಬಲ್ಸ್ ಆದಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಕೋಬೇಕು. ವೆಜಿಟೇಬಲ್ಸ್ ಫ್ರೈ ಆದಮೇಲೆ ಅದನ್ನ ಸಪ್ರೇಟ್ ತೊಗೊಳ್ಳಿ. ಅದು ಅದರಲ್ಲೇ ಎಣ್ಣೆ ಇರುತ್ತಲ್ವ, ಅದಕ್ಕೆ ನೀವು ನೆನೆಸಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೋಬೇಕು ಈ ರೀತಿ. ಅದೇ ಬಾಣಲಿಗೆ ನಾವು ಇಲ್ಲಿ ರೈಸೆಲ್ಲ ಹಾಕ್ಕೊಂಡು ನೋಡಿ, 1 ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರು, 1 ಟೇಬಲ್ ಸ್ಪೂನು ಸಾಲ್ಟು, ನಂತರ ಮತ್ತು ನಾವಿಲ್ಲಿ 1 ಸ್ಪೂನು ಸಕ್ಕರೆ ಪೌಡ್ರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಫ್ರೈ ಮಾಡ್ಕೊಂಡಿರೋ ಚಿಲ್ಲಿನೂ ನಾವು ಹಾಕ್ಕೊತಾ ಇದ್ದೀವಿ. ಎಲ್ಲ ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಂತರ ವೆಜಿಟೇಬಲ್ಸ್ ಹಾಕ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀವಿ, ಮತ್ತು ಗೋಡಂಬಿ ದ್ರಾಕ್ಷಿನೂ ಜೊತೆಗೆ ಹಾಕ್ಕೊತಾ ಇದ್ದೀವಿ. ಸೊ ಇದನ್ನೆಲ್ಲ ಹಾಕಿದ್ಮೇಲೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ನಾವಿಲ್ಲಿ ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ರೆಸ್ಟೋರೆಂಟಲ್ಲಿ ಮಾಡೋದಕ್ಕಿಂತನೂ ನಮ್ಗೆ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇವಾಗ ಸರ್ವ್ ಮಾಡ್ಕೊಳ್ಳೋಣ. ರೆಸ್ಟೋರೆಂಟ್ ಸ್ಟೈಲ್ ಅನ್ನೋದಕ್ಕಿಂತನೂ ನಮಗೆ ಇನ್ನೂ ನೆಕ್ಸ್ಟ್ ಲೆವೆಲ್ಲ ಇದೆ. 5 ಸ್ಟಾರ್ ಹೋಟ್ಲಿಗಿಂತ ನೆಕ್ಸ್ಟ್ ಲೆವೆಲ್ಲ ಇದೆ. ನೀವು ಮಾಡಿ ಟ್ರೈ ಮಾಡಿ ನೋಡಿ, ಈ ರೀತಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡಿ, ಸೂಪರಾಗಿ ಬಂದಿದೆ. ಇದನ್ನು ತಿಂತಾ ಇದ್ದರೆ ಸ್ವರ್ಗಕ್ಕೆ ನೆಕ್ಸ್ಟ್ ಒಂದೇ ಗೇಣು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.